ನಿಜಕ್ಕೂ ಏನೊಂದು ಆಪಾದಿತ ಅಥವಾ ಸಸ್ಪೆಕ್ಟ್ ಅವನ್ನ ಸೆರೆ ಹಿಡಿಯುವಂಥ ಕೆಲಸ ಆಗಿರುವಂಥದ್ದು ಈ ಒಂದು ತನಿಖೆಗೆ ಮತ್ತು ಈ ಬ್ಲಾಸ್ಟಲ್ಲಿ ಒಂದು ಭರವಸೆದಾಯಕವಾಗಿ NIA ಏಜೆನ್ಸಿ ಇವತ್ತು ಕಾರ್ಯನಿರ್ವಹಿಸಿರುವಂಥದ್ದು ನಮಗೆಲ್ಲ ಹೆಮ್ಮೆ ತಂದಿರುವಂಥದ್ದು ಮತ್ತು ಭಯೋತ್ಪಾದಕರಿಗೆ ಭಾಳ ಸ್ಪಷ್ಟ ಸಂದೇಶ ಕೊಟ್ಟಂತಾಗಿದೆ. ಯಾವ ಕಾರಣದಲ್ಲೂ ಏನೇ ಭಯೋತ್ಪಾದಕ ಚಟುವಟಿಕೆ ಬಾಂಬ್ ಬ್ಲಾಸ್ಟ್ ಆದಂಥ ವ್ಯಕ್ತಿಗಳನ್ನ ಸೆರೆ ಹಿಡಿಯುವಂಥ ಕೆಲಸ ಯಶಸ್ವಿಯಾಗಿರೋದಕ್ಕೆ NIA ಏಜೆನ್ಸಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮುಂಚೆ ಏನು ಒಂದು ತನಿಖೆ ಅಂತಿಮಗೊಳ್ಳೋದು ಅಥವಾ ಏನು ಸಸ್ಪೆಕ್ಟ್ನ ಹಿಡಿಯೋ ಮುಂಚೆನೇ ಆಡಳಿತ ಪಕ್ಷದಲ್ಲಿರುವಂಥ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಅವ್ರಿಗೆ ಕಾಯಕ್ಕೆ ತಾಳ್ಮೆ ಇಲ್ಲ. ಏನು ಅವರ ಒಂದು ರಾಜಕೀಯ ದುರುದ್ದೇಶಗಳು ಬಹಳ ಸ್ಪಷ್ಟವಾಗಿ ಎತ್ಕೊಳ್ಳುವಂಥದ್ದಾಗಿತ್ತು. ಏನೊಬ್ಬ ಆಪಾದಿತ ಅವನ ಹಿನ್ನೆಲೆಗಳನ್ನ ಬೇರೆ ಬೇರೆ ರೀತಿ ವಿವರಣೆಗಳನ್ನು ಇನ್ನೊಂದು ಪಕ್ಷಕ್ಕೆ ಸೇರಿಸುವಂಥದ್ದು ಕೇಳುವಂಥದ್ದು ಅದನ್ನು ಮಾಡಿಬಿಟ್ರು. ಮತ್ತು ವ್ಯವಹಾರದ್ದು ಅದೇನೋ ಬಿಸ್ನೆಸ್ದು ಪ್ರಾಬ್ಲಮ್ನಲ್ಲಿ ಆಗಿರೋ ಬ್ಲಾಸ್ಟ್ ಅಂತಲೂ ಹೇಳಿಕೆ ಕೊಟ್ಟರು. ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಕೈ ತೋರಿಸುವಂಥದ್ದು ಏನು ತನಿಖೆ ಪೂರೈಸೋ ಮುಂಚೆನೇ ಹೇಳಿಕೆ ಮೇಲೆ ಸುರಿಮಳೆ. ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರುವಂಥ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಗೆ ಬೇಕಾದ್ರೂ ಹೇಳಿಕೆ ಕೊಡ್ತಿರು. ಇವತ್ತು ಈಗೇನು ಅರೆಸ್ಟ್ ಆಗಿದ್ದಾರಲ್ಲ, ಈಗೇನು ಹೇಳ್ತಾರೆ ಅನ್ನೋದನ್ನ ನಾವು ಬಯಸ್ತೀವಿ. ನೋಡಿ, ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು ಜವಾಬ್ದಾರಿತ್ವಾಗಿ ನಡ್ಕೋಬೇಕು. ಬೇಜವಾಬ್ದಾರಿತನದಿಂದ ನಡ್ಕೊಳ್ಳೋ ಮೂಲಕ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋಂಥದ್ದು ಇವತ್ತು ನಿಜಕ್ಕೂ ನಮಗೆ ಸಂತೋಷ ಮತ್ತು ಹೆಮ್ಮೆ. NIA ಏಜೆನ್ಸಿಯವರು ಈ ಭಯೋತ್ಪಾದಕ ಯಾರು ಬಾಂಬ್ ಬ್ಲಾಸ್ಟ್ ಮಾಡೋಂಥ ವ್ಯಕ್ತಿನ ಸೆರೆ ಹಿಡಿಯುವಂಥ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ಸ್ಪಷ್ಟ ಸಂದೇಶ ಕೊಟ್ಟವ್ರೆ. ಯಾರು ಮಾಡಿದವ್ರು ಯಾರು ಅಂತ ಈಗ ಗೊತ್ತಾಗಿದೆಯಲ್ವಾ. ಫೇಕ್ ಆಧಾರು, ಫೇಕ್ ಇದರಲ್ಲಿ ಬಂದಿರೋರು, ಈ ರೀತಿ ದುರ್ಬಳಕೆ ಮಾಡ್ತಿರೋರು, ಇವನ್ನೆಲ್ಲರನ್ನೂ ನೀವು ಉತ್ತೇಜನ ಕೊಟ್ಕೊಂಡು ಹೋಗ್ತಾ ಇರ್ತೀರಲ್ಲ, ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಡೋಂಥದ್ದಾಗಬೇಕು. ಇನ್ನು ಮುಂದೆ ಕರ್ನಾಟಕದಲ್ಲಿ ಇಂಥ ಯಾವುದೇ ಘಟನೆ ಆಗದ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ನಿರ್ವಹಣೆ ಮಾಡೋಂಥ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. DKಶಿ ಅವರ ಮಿಡ್ ನೈಟ್ ಆಪರೇಷನ್ಗೆ JDS ಲೇವಡಿ ಮಾಡಿದೆ ಸರ್. ಅವರ ರಾಮನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷನನ್ನೇ JDSನವನು ಅಂತ ಅಂದ್ಕೊಂಡು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೋತಾರೆ. DKಶಿ ಅವರೇ ಖುದ್ದು ಶಾಲ್ ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೋತಾರೆ. ನೋಡಿ, ಈಗ ನಾನು ಕೇಳ್ತಾ ಇದ್ದೀನಿ, ದಾರಿನಲ್ಲಿ ಯಾರು ಕಂಡ್ರು ಈ ಕುರಿ ಕಡಿಯೋ ಮುಂಚೆ ಹರ ಹಾಕಿ 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 ಹೇಳ್ಕೊತಾರೆ ನೋಡ್ರಿ. ಇವತ್ತು ಎಲ್ಲಿ ನೋಡ್ರು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಕಂಡಲ್ಲೆಲ್ಲ ಹಾರ ಹಾಕ್ತಿದ್ದಾರೆ. ಈಗ ಗಲಾಟೆಗಳು ನಾನು ಕುಣಿಗಲಲ್ಲಿ ಕೇಳಿದ್ದೇನು ಅಂದರೆ, ಒಬ್ಬನಿಗೆ ಹಲ್ಲೆ ಮಾಡಿದ್ದು ಇನ್ನೊಬ್ರಿಗೆ ಕೇಳಿದ್ದು, ಎಲ್ಲಿ ಸಿಗ್ತಾರಣ್ಣ, ನಾವು ಏನಣ್ಣ ಮಾಡೋದು, ರಸ್ತೆಯಲ್ಲಿ ನಿಂತಿರು ಬಂದು ಹಾರ ಹಾಕ್ತಾರೆ, ನಿಂತಲ್ಲಿ ತಂದು ಹಾರ ಹಾಕ್ತಾರೆ, ನಮ್ಗೆ ಯಾತಕ್ಕೆ ಹಾರ ಹಾಕ್ತಿದ್ದಾರೆ ಅಂತಲೂ ಗೊತ್ತಿರಲ್ಲ, ಹಾರ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಏನೋ ಕಡಿಯೋ ಮುಂಚೆ ಹಾರ ಹಾಕ್ತಾರಲ್ಲ, ಈಗ ಈ ಕುರಿಗಳನ್ನ ಕಡಿಯೋ ಮುಂಚೆ ಹಾರ ಹಾಕ್ತಾರಲ್ಲ, ಹಂಗೆ ಹಾರ ಹಾಕಿ ಹಾಕಿ ಹಿಡಿತಾ ಇದ್ದಾರೆ. ಮತ್ತು ಯಾವ ಪರಿಸ್ಥಿತಿಯಲ್ಲಿ ಹಾರ ಹಾಕ್ತಾರೆ ನೀವೇ ಹೇಳಿದ್ರಲ್ಲ. ಈಗ ಕಾಂಗ್ರೆಸ್ ಯುವ ಮೋರ್ಚಾದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಿಗೆ ಸೇರ್ಪಡೆ ಮಾಡ್ಕೊಂಡವ್ರೆ. ಸೊ ಯಾವ ಪರಿಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿದ್ರು ಅಂತ ನನಗೆ ಗೊತ್ತಿಲ್ಲ. ರಾತ್ರಿ ಹೊತ್ತು ಯಾರಿಗೆ ಹಾರ ಹಾಕ್ತಾರೆ, ಏನು ಹಾರ ಹಾಕ್ತಾರೆ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ. ಹಾಗಾಗಿ ಅವ್ರ ಪಕ್ಷದ ಯುವ ಮೋರ್ಚಾದ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಿಗೆ ಹಾರ ಹಾಕಿ ಸೇರಿಸ್ಕೊಂಡವ್ರೆ ಅಂದರೆ ಇನ್ನು ಯಾವ ಪರಿಸ್ಥಿತಿಯಲ್ಲಿದ್ದರು ಪಾಪ. ಏನು ಮಾಡೋದು ನಮ್ಗೆ ಗೊತ್ತಿಲ್ಲ. ಹಿರಿಯಲ್ಲಿ ಈ ಮುಂಚೆನೂ ಹಿಂಗೆಲ್ಲ ಎಡವಟ್ಟುಗಳು ಆಗ್ತಾ ಇರುತ್ತೆ. ಕಾಂಗ್ರೆಸ್ ಅಂದರೆ ಎಡವಟ್ಟು ಪಾಪ. ಭಯದಲ್ಲಿ ಯಾಕೆ 2 ತಿಂಗಳು ಮುಂಚೆನೇ ಸೇರಿಸ್ಕೋಬೋದಿತ್ತಲ್ಲ, 2-3 ತಿಂಗಳು ಮುಂಚೆನೇ. ಈಗೇನು ಪಾಪ ತತ್ಕಾಲ್ ಸ್ಕೀಮಲ್ಲಿ ಡ್ರಾ ಮಾಡ್ತಾ ಇದ್ದಾರೆ. ಅಂದರೆ ಭಾರಿ ತತ್ಕಾಲಲ್ಲಿ ATM ಸರ್ಕಾರ ಭಾಳ ವೇಗದಲ್ಲಿ ಕೆಲಸ ಮಾಡ್ತಿದೆ. ATM ಇದು ಯಾವುದು ವರ್ಕ್ ಆಗಲ್ಲ. ಜನರು ನರೇಂದ್ರ ಮೋದಿ ಅವ್ರ ಜೊತೆ ಇದ್ದಾರೆ, ಮತದಾರ ನರೇಂದ್ರ ಮೋದಿ ಜೊತೆಯಲ್ಲಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅಂತ ಭಾಳ ಸ್ಪಷ್ಟವಾಗಿದ್ದಾರೆ. ನೀವು ಎಷ್ಟು ಕೊಟ್ಟರು ಏನು ವರ್ಕ್ ಆಗಲ್ಲ, ನೀವೇನು ಕೊಟ್ಟರು ವರ್ಕ್ ಆಗಲ್ಲ. ವರ್ಕ್ ಆಗೋದು ಒಂದೇ ನರೇಂದ್ರ ಮೋದಿ. ಹಾಗಾಗಿ ನಿಮ್ಮ ಪ್ರಯತ್ನವೆಲ್ಲ ವಿಫಲವಾಗುತ್ತೆ. ಮತ್ತು ನಿಮ್ಮ ಪಕ್ಷದವ್ರಿಗೆ ಹಾರ ಹಾಕಿ ಯಾವ ಪರಿಸ್ಥಿತಿಯಲ್ಲಿ ಹಾಕೋತಿದ್ದೀರೋ. ಹಾಗಾಗಿ ಇಂಥ ಕಡಿಯೋ ಮುಂಚೆ ಈ ರೀತಿ ನಡೆಸ್ಕೊಂಡು ಹೋಗುವಂಥದ್ದು ಬೇಡ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಪಕ್ಷೇತರ ಬಂಡಾಯ ಸ್ಪರ್ಧೆ.
BJPಯಿಂದ ಯಾವುದೇ ಕ್ರಮ ಇಲ್ವಾ, ಯಾಕೆ? ಈಗ ಖಂಡಿತ ನಮ್ಮ ಪಕ್ಷದಲ್ಲಿ ಹಿರಿಯರು ಇದ್ದಾರೆ, ಇನ್ನೊಂದು ಸಮಯ ಅವಕಾಶ ಇದೆ. ಅವರು ಹಿರಿಯರು ಭಾಳಷ್ಟು ವರ್ಷ ನಮ್ಮ ಪಕ್ಷದಲ್ಲಿ ದುಡಿದಿರುವಂಥದ್ದು, ಇನ್ನೂ ಸಮಯ ಅವಕಾಶ ಇದೆ. ಈಶ್ವರಪ್ಪನವ್ರು ಮನಸ್ಸು ಮಾಡಬೇಕು, ಏನೇ ನೋವಿದ್ರೂ ಮರೆತು ಅವ್ರ ಅವ್ರಿಗೆ ಅಥವಾ ಅವ್ರ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋಂಥ ನೋವು ಇರ್ಬೋದು. ಆದರೆ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಹಾಗಾಗಿ ತಾವು ದೊಡ್ಡ ಮನಸ್ಸು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಪ್ರತ್ಯೇಕವಾಗಿ ಮಾಡುವಂಥ ಪ್ರಯತ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಇರೋರೆಲ್ಲ ನಿಮ್ಮ ಮನೆ ಮಕ್ಕಳು ನಿಮ್ಮವರೇ ಅನ್ನೋವಂಥ ಭಾವನೆಯಲ್ಲಿ ನೀವು ಹಿಂದೆ ಪಡಿಬೇಕು ಅನ್ನೋದು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಹಾಗಾಗಿ ಕ್ರಮ ತಗೊಳ್ಳೋದು ಇನ್ನೊಂದಾಗೋದು ಅವೆಲ್ಲ ಕ್ಷಣದ ಕೆಲಸ, ಆದರೆ ಜೋಡಿಸ್ಕೊಳ್ಳೋ ಕೆಲಸ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಯಾವುದೇ ಕಾರಣದಲ್ಲೂ ಈಶ್ವರಪ್ಪನವರಿಗೆ ಅಗೌರವ ಆಗಬಾರ್ದು. ನಮ್ಮೆಲ್ಲರ ಪ್ರೀತಿ ಇದೆ, ಅವ್ರ ಮೇಲೆ ಗೌರವ ಇದೆ. ಇನ್ನೂ ಕಾಲ ಮಿಂಚಿಲ್ಲ, ನಾವು ಹಿಂದೆ ಪಡಿಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರ, ಎಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಬೀದಿ ನಾಟಕ ಆಗುವಂಥದ್ದಾಗುತ್ತೆ. ಬೀದಿ ನಾಟಕ ಭಾಳ ಪರಿಣಾಮಕಾರಿಯಾಗಿರುತ್ತೆ, ಒಳ್ಳೆಯ ಸಂದೇಶ ಕೊಡುತ್ತೆ. ಹಾಗಾಗಿ ಭಾಳ ಪರಿಣಾಮಕಾರಿಯಾಗಿ ಸಂದೇಶ ಕೊಡುವಂಥ ಈ ಬೀದಿ ನಾಟಕವನ್ನು ಇವತ್ತು ಮಲ್ಲೇಶ್ವರಂನ ತಾಯಿ ಇಲ್ಲಿ ಸರ್ಕಲ್ ಮಾರಮ್ಮ ವೃತ್ತದಲ್ಲಿ ಇದು ಪ್ರದರ್ಶನ ಆಗ್ತಿದೆ. ಎಲ್ಲ ಸಜ್ಜನರು, ನಾಗರಿಕ ಬಂಧುಗಳು ಎಲ್ಲ ಬಂದು ನೋಡಿ ಪ್ರಥಮವಾಗಿ ಏನು ಈ ಲೋಕಸಭಾ ಚುನಾವಣೆಯ ಪ್ರಥಮ ಬೀದಿ ನಾಟಕ ಈ ಒಂದು ಸ್ಥಳದಲ್ಲಿ ಆಗ್ತಿದೆ. ಹಾಗಾಗಿ ಬಹಳ ಪುಣ್ಯದ ಸ್ಥಳ. ಇಲ್ಲಿಂದ ಪ್ರಾರಂಭವಾಗಿ ಇಡೀ ರಾಜ್ಯ ಉದ್ದಾಗಲದಲ್ಲಿ ಈ ಬೀದಿ ನಾಟಕ ನಡೆಯುವಂಥದ್ದಾಗುತ್ತೆ. ಒಟ್ಟಾರೆ ಇದರ ಬಗ್ಗೆ ಇನ್ನು ಸಾರಾಂಶಗಳು ನಾನು ನೋಡ್ಲಿಕ್ಕೆ ಬಂದಿದ್ದೀನಿ, ನಾನು ನೋಡುವಂಥದ್ದಾಗುತ್ತೆ. ಈ ನೋಡೋಂಥ ನೀವು ನೋಡಿ ಅಂತ ನಾವು ಕೇಳ್ಕೊತೀವಿ. ನೀವು ನೋಡಿ, ನಾವು ನೋಡೋಣ, ನೋಡಿ ಕೂತ್ಕೊಂಡು ಇಡೀ ನಾಡಿಗೆ ನೀವು ತೋರಿಸಿ ಅಂತ ನಾವು ಕೇಳ್ಕೊತೀವಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.